ನಾನು ಸಚಿವ ಸ್ಥಾನದ ಆಕಾಂಕ್ಷಿ. ನನಗೂ ಈ ಬಾರಿ ಅವಕಾಶ ಸಿಕ್ಕೇ ಸಿಗುತ್ತೆ. ಹಿರಿತನದ ಆಧಾರದ ಮೇಲೆ ನಾನು ಸಚಿವನಾಗ್ತೇನೆ. ಹೀಗೆ ಒಬ್ಬರಲ್ಲ ಇಬ್ಬರಲ್ಲ ಬರೋಬ್ಬರಿ 15ಕ್ಕೂ ಹೆಚ್ಚು ಶಾಸಕರು ಸಚಿವ ಸ್ಥಾನಕ್ಕೆ ಲಾಭಿ ಮಾಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಸಂಪುಟ ಪುನಾರಚನೆಗೆ ಮುಂದಾದ ಬೆನ್ನಲ್ಲೇ ಕೈ ಶಾಸಕರು ಸಚಿವ ಸ್ಥಾನಕ್ಕೆ ಬಹಿರಂಗವಾಗಿ ಬೇಡಿಕೆ ಇಡೋ ಮೂಲಕ ಸಚಿವ ಸ್ಥಾನಕ್ಕೆ ಲಾಭಿ ಮಾಡ್ತಿದ್ದಾರೆ ನೋಡಿ. ಐದು ಬಾರಿ ಚುನಾವಣೆಯಲ್ಲಿ ನಾನು ಕೂಡ ಗೆದ್ದಿದ್ದೇನೆ. ನನಗೂ ಕೂಡ ಆಕಾಂಕ್ಷೆ ಇದೆ. ನನಗೊಂದು ಅವಕಾಶ ಮಾಡಿಕೊಡಿ ಅಂತಕ್ಕಂಥದ್ದನ್ನು ನಾನು ಈಗಾಗಲೇ ನನ್ನ ಮನವಿನೂ ಕೂಡ ಮಾಡಿದ್ದೀನಿ. ನಾನಂತೂ ನಮ್ಮ ಹೈಕಮಾಂಡ್ ಮೇಲೆ ಒಂದು ಅವಕಾಶ ಕೊಡಿ ಅಂತ ಕೇಳಿದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೆ ಖಂಡಿತವಾಗ್ಲೂ ನನ್ನ ನಿಷ್ಠೆ ಏನು ಅಂತ ಗೊತ್ತು. ಸಚಿವ ಸಂಪುಟ ಪುನರ್ರಚನೆಗೆ ಸಿದ್ದರಾಮಯ್ಯ ಪ್ಲಾನ್. ಕ್ಯಾಬಿನೆಟ್ ಸೇರಲು ಕಾಂಗ್ರೆಸ್ ಶಾಸಕರ ಮಧ್ಯೆ ಪೈಪೋಟಿ. ಹೈಕಮಾಂಡ್ ಗ್ರೀನ್ ಸಿಗ್ನಲ್ಗೂ ಮುನ್ನವೇ ಸಚಿವ ಸ್ಥಾನಕ್ಕೆ ಲಾಬಿ. ಶಾಸಕರಲ್ಲಿನ ಸಚಿವ ಸ್ಥಾನದ ಆಸೆಗೆ ಇದೀಗ ಚಿಗುರು ಮೂಡ್ತಾ ಇದೆ. ಒಬ್ಬರಾದ ಮೇಲೆ ಒಬ್ಬರಂತೆ ಕೈ ಶಾಸಕರು ನನಗೂ ಸಹ ಸಚಿವ ಸ್ಥಾನ ಸಿಗ್ಲೇಬೇಕು, ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಬಹಿರಂಗವಾಗಿ ಬೇಡಿಕೆ ಇಡ್ತಿದ್ದಾರೆ. ಹೌದು, ಸಿಎಂ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ 2.5 ವರ್ಷ ಅಧಿಕಾರ ಪೂರ್ಣಗೊಳಿಸ್ತಾ ಇದ್ದಂತೆ ಸಚಿವ ಸಂಪುಟ ಪುನರ್ರಚನೆಗೆ ಮುಂದಾಗಿದ್ದಾರೆ. ಕ್ಯಾಬಿನೆಟ್ ರಿಷಫಲ್ ಮಾಡುವ ವಿಚಾರವಾಗಿ ಹೈಕಮಾಂಡ್ ನಾಯಕರ ಜೊತೆಗೂ ಚರ್ಚೆ ನಡೆಸಿದ ಬೆನ್ನಲ್ಲೇ ಕಾಂಗ್ರೆಸ್ ಶಾಸಕರು ಸಚಿವ ಸ್ಥಾನಕ್ಕೆ ಲಾಬಿ ಶುರು ಮಾಡಿದ್ದಾರೆ. ಕೂಡ ಹಿರಿಯ ಶಾಸಕನಾಗಿದ್ದೇನೆ. 5 ಬಾರಿ ಚುನಾವಣೆಯಲ್ಲಿ ನಾನು ಕೂಡ ಗೆದ್ದಿದ್ದೇನೆ. ನನಗೂ ಕೂಡ ಸಹಜವಾಗಿ ಆಕಾಂಕ್ಷೆ ಇದೆ. ಬಹುಶಃ ನನ್ನನ್ನು ಪರಿಗಣಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಕೂಡ ಇದೆ. ಅಂದರೆ ಈಗಾಗಲೇ ಭಾಳಷ್ಟು ಕೆಲವು ಶಾಸಕರುಗಳನ್ನು ಕೈ ಬಿಡಬೇಕು ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು. ಅವ್ರನ್ನ ಪಕ್ಷ ಸಂಘಟನೆಗೆ ಬಳಸ್ಕೊಳ್ಳಿ, ಯುವಕರಿಗೊಂದು ಆದ್ಯತೆಯನ್ನು ಕೊಡಿ ಅನ್ನೋ ಒಂದು ಮಾತುಗಳು ಸರ್. ಅವ್ರನ್ನ ಕೈ ಬಿಡ್ತಾರೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಅದು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಹೈಕಮಾಂಡ್ಗೆ ಬಿಟ್ಟಂಥ ವಿಚಾರ ಅದು. ಬಟ್ ನನಗೊಂದು ಅವಕಾಶ ಮಾಡಿಕೊಡಿ ಅಂತಕ್ಕಂಥದ್ದನ್ನು ನಾನು ಈಗಾಗಲೇ ನನ್ನ ಮನವಿನೂ ಕೂಡ ಮಾಡಿದ್ದೀನಿ. ಸಿಎಂ ಸಿದ್ದರಾಮಯ್ಯ ತಮ್ಮ ಸಚಿವ ಸಂಪುಟದಲ್ಲಿ ಖಾಲಿ ಇರುವ 2 ಸಚಿವ ಸ್ಥಾನ ಸೇರಿ ಒಟ್ಟು 14-15 ಸಚಿವರನ್ನ ಸಂಪುಟದಿಂದ ಬದಲಾಯಿಸಲು ಉತ್ಸುಕರಾಗಿದ್ದಾರೆ. ಹೀಗಾಗಿ ಕಳೆದೆರಡು ವರ್ಷಗಳಿಂದ ಸಚಿವ ಸ್ಥಾನಕ್ಕಾಗಿ ಕಾಯ್ತಾ ಇರುವ ಕಾಂಗ್ರೆಸ್ ಶಾಸಕರು ಇದೀಗ ಸಚಿವ ಸ್ಥಾನಕ್ಕೆ ಬಹಿರಂಗವಾಗಿ ಬೇಡಿಕೆ ಇಡ್ತಿದ್ದಾರೆ. ಹಿರಿತನ, ಪಕ್ಷ ನಿಷ್ಠೆ, ಜಿಲ್ಲಾವಾರು, ಜಾತಿ ಆಧಾರದ ಮೇಲೆ ಕಾಂಗ್ರೆಸ್ ಶಾಸಕರು ಸಚಿವ ಸಂಪುಟ ಸೇರಲು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಬಳಿ ಲಾಬಿ ಮಾಡ್ತಿದ್ದಾರೆ. ಅದರಲ್ಲೂ 3-4 ಬಾರಿ ಆಯ್ಕೆಯಾಗಿರುವ ಶಾಸಕರು ಸಚಿವ ಸ್ಥಾನಕ್ಕೆ ಬಹಿರಂಗವಾಗಿ ಬೇಡಿಕೆ ಇಡ್ತಿದ್ದಾರೆ. ಬಾಗೇಪಲ್ಲಿ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಸಹ 3 ಬಾರಿ ಶಾಸಕನಾಗಿದ್ದೇನೆ, ನಾನು ಸಹ ಸಚಿವ ಸ್ಥಾನದ ಆಕಾಂಕ್ಷಿ ಅಂತಿದ್ದಾರೆ. ನಾನಂತೂ ನಮ್ಮ ಹೈಕಮಾಂಡ್ ಮೇಲೆ ಒಂದು ಅವಕಾಶ ಕೊಡಿ ಅಂತ ಕೇಳಿದ್ವಿ. ಈ ಭಾಗದ ಇನ್ನಷ್ಟು ಅಭಿವೃದ್ಧಿ ಆಗಬೇಕು. ಇದು ಬರಗಾಲ ಪೀಡಿತ ಬಾಗೇಪಲ್ಲಿ. ಸುಮಾರು ವರ್ಷ ನಂಜುಂಡಪ್ಪ ವರದಿ ಪ್ರಕಾರ ಅತ್ಯಂತ ಹಿಂದುಳಿದ ತಾಲೂಕು. ಎಲ್ಲ ತಾಲೂಕು ಕೇಂದ್ರಗಳಿಗೂ ಮಂತ್ರಿ ಸ್ಥಾನ ಕೊಟ್ಟಿದ್ದೀರಾ, ಬಾಗೇಪಲ್ಲಿ ಒಂದಕ್ಕೆ ಬಿಟ್ಟು. ಈ ಬಾಗೇಪಲ್ಲಿಗೆ ಈ ಒಂದು 2 ವರ್ಷದ ಕಾಲ ಅವಕಾಶ ಕೊಟ್ಟರೆ ಖಂಡಿತವಾಗ್ಲೂ ನಾನು ಇದನ್ನು ಒಂದು ಡೆವಲಪ್ಮೆಂಟ್ ಮಾಡ್ಬೋದು ಅಂತ ಆಶೆ ನನಗಿದೆ. ಒಂದು ಲಾಸ್ಟ್ ಟೈಮ್ ನಾನು ನಿಗಮ ಕೊಟ್ಟಾಗ ನಾನು ಬೇಡ ಅಂತ ಬರೆದಿದ್ದೆ. ಯಾಕೆ ಅಂತ ಕೇಳಿದ್ರು. ಇಲ್ಲ ಸರ್, ಮಂತ್ರಿ ಪದವಿ ನನಗೊಂಚೂರು ಮಂತ್ರಿ ಪದವಿ ಕೊಡಿ, ನಾನು ಭಾಗ ಡೆವಲಪ್ಮೆಂಟ್ ಮಾಡ್ಕೋಬೇಕು ಅಂತ ಉಪಮುಖ್ಯಮಂತ್ರಿ ಮಾಡಿದ್ದೆ. ಅವ್ರು ಆಯಿತು, ನೆಕ್ಸ್ಟ್ ಮುಂದಿನ ತಿಂಗಳು ರೀಸಪ್ಪಲ್ಲಿ ಒಂದು ಅವಕಾಶ ಪ್ರಯತ್ನ ಪಡ್ತೀವಿ ಅಂತ ಹೇಳಿದ್ದಾರೆ. ಅದರ ಒಂದು ಆಸೆ ನನಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೆ ಖಂಡಿತವಾಗ್ಲೂ ನನ್ನ ನಿಷ್ಠೆ ಏನು ಅಂತ ಗೊತ್ತು. ಇಂಡಿಪೆಂಡೆಂಟಾಗಿ ಗೆದ್ದಾಗಲೂ ಕಾಂಗ್ರೆಸ್ ಜೊತೆ ಇದ್ದು ಯಾವುದೇ ಒಂದು ಆಸೆ ಪಡೆದಿರ ಅವರೇ ಪಾರ್ಟಿ ಜೊತೆ ಇದ್ದೆ. ಅತ್ತ ಸಿಎಂ ಸಿದ್ದರಾಮಯ್ಯ ಸಚಿವ ಸಂಪುಟ ಪುನರ್ರಚನೆಗೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಅಧಿಕಾರ ಹಂಚಿಕೆ ವಿಚಾರ ಇತ್ಯರ್ಥ ಆಗೋವರೆಗೂ ಸಂಪುಟ ಪುನರ್ರಚನೆ ಬೇಡ ಅಂತ ಪಟ್ಟು ಹಿಡಿದಿದ್ದಾರೆ. ಈ ಮಧ್ಯೆ ಸಂಪುಟ ವಿಸ್ತರಣೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ನೀಡುವ ಮುನ್ನವೇ ಕೈ ಶಾಸಕರು ಸಚಿವ ಸ್ಥಾನಕ್ಕೆ ಲಾಬಿ ಮಾಡ್ತಿದ್ದಾರೆ. ಸಂಪುಟಕ್ಕೆ ಯಾವ ಶಾಸಕರು ಸೇರ್ತಾರೆ,
ಸಂಪುಟಕ್ಕೆ ಯಾವ ಶಾಸಕರು ಸೇರ್ತಾರೆ, ಯಾರು ಸಂಪುಟದಿಂದ ಔಟ್ ಆಗ್ತಾರೆ ಅನ್ನೋದೇ ಇದೀಗ ಕೈಪಡಿಯಲ್ಲಿ ಎದ್ದಿರೋ ಬಹುದೊಡ್ಡ ಸವಾಲ್. ವೀರೇಶ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.